9ನೇ ಅಧ್ಯಾಯದ 8ನೇ ಶ್ಲೋಕ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತೇ ವಶಾತ್. ಹಿಂದೆ ಕೃಷ್ಣ ಹೇಳಿದ್ದು ಕಲ್ಪಕ್ಷಯೇ ಪುನಸ್ತಾನೇ ಕಲ್ಪಾದೋ ವಿಸೃಜಾಮ್ಯಹಂ. ಕಲ್ಪಕ್ಷಯವಾದಾಗ ಮಾಮಿಕಾಂ ಪ್ರಕೃತಿಂ ಯಾಂತಿ. ಮತ್ತೆ ಕಲ್ಪದ ಆರಂಭದಲ್ಲಿ ಮತ್ತೆ ಜಗತ್ ಸೃಷ್ಟಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ವಿಸೃಜಾಮಿ. ಈ ವಿಸೃಜಾಮಿ ಅಂತ ಹೇಳಿದ್ರೆ ಬರೀ ಸೃಜಾಮಿ ಸೃಷ್ಟಿ. ಭಗವಂತ ವಿವಿಧ ರೀತಿಯಲ್ಲಿ ಸೃಷ್ಟಿಯನ್ನ ಮಾಡ್ತಾನೆ. ವಸ್ತುತಃ ಆತ್ಮನಿತ್ಯ ಅಲ್ವಾ? ಆತ್ಮನಿಗೆ ಹುಟ್ಟು ಇಲ್ಲ, ಆತ್ಮನಿಗೆ ಸಾವು ಇಲ್ಲ. ಅದನ್ನು ಕೃಷ್ಣ ಈಗಾಗಲೇ 2ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಅಂತ. ಮತ್ತೆ ಇಲ್ಲಿ ಸೃಷ್ಟಿ ಮಾಡ್ತಾನೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವಿವಿಧ ರೀತಿಯಾಗಿರತಕ್ಕಂಥ ಜನ್ಮಗಳನ್ನು ಕೊಡ್ತಾನೆ. ಅವರವರ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನಾಗಿಯೋ, ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಮರಗಡ ಬೆಳ್ಳಿಯಾಗಿಯೋ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲರನ್ನು ಕೂಡ ಭಗವಂತ ಹುಟ್ಟಿಸ್ತಾನೆ ಅಂತ ಅರ್ಥ. ಅದನ್ನ ಹಿಂದೆ ಹೇಳಿದ್ದು. ಪ್ರಕೃತಿಂ ಸೃಷ್ಟಿಯ ಕ್ರಮ ಹೇಗೆ ಅಂತ ಹೇಳಿದ್ರೆ ಸ್ವಾಂ ಪ್ರಕೃತಿಂ ಅವಷ್ಟಭ್ಯ. ಸ್ವಾಂ ಪ್ರಕೃತಿಯನ್ನು ನನ್ನದೇ ಆದ ಪ್ರಕೃತಿ, ನನ್ನ ಅಧೀನದಲ್ಲಿ ಇರತಕ್ಕಂಥ ಪ್ರಕೃತಿ. ಈ ಪ್ರಕೃತಿ ಅಂದ್ರೆ 2. ಒಂದು ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿ ಚೈತನ್ಯ, ಇನ್ನೊಂದು ಜಡ ಪ್ರಕೃತಿಯಾಗಿರ್ತಕ್ಕಂಥ ಸತ್ವಗುಣ, ರಜೋಗುಣ, ತಮೋಗುಣ. ಅದನ್ನ ಆಶ್ರಯಿಸಿಕೊಂಡು ಒಬ್ಬ ಕುಂಬಾರ ಮಣ್ಣಿಂದ ಮಡಿಕೆ ಮಾಡುವಂತೆ, ಒಬ್ಬ ತಂತುವಾಯ ಹತ್ತಿಯಿಂದ ಬಟ್ಟೆ ಮಾಡುವಂತೆ ಜಗತ್ತನ್ನ ನಿರ್ಮಾಣ ಮಾಡತಕ್ಕಂಥ ಭಗವಂತ ಪ್ರಕೃತಿಯನ್ನ ಮೂಲ ವಸ್ತುವನ್ನಾಗಿ ಇಟ್ಟುಕೊಂಡು ಪ್ರಕೃತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಆ ಪ್ರಕೃತಿ ತನ್ನ ಅಧೀನ. ಅಂದ್ರೆ ಭಗವಂತನಿಗೆ ಪ್ರಕೃತಿ ಇಲ್ಲದೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ನಾವು ಅನ್ಕೊಂಡ್ಬಾರದು. ಯಾಕಂದ್ರೆ ಪ್ರಕೃತಿ ಭಗವಂತನ ಅಧೀನ. ಪ್ರಕೃತಿಯನ್ನ ಅನುಗ್ರಹಿಸಲು ಅದರ ಸಹಕಾರ ತೆಗೆದುಕೊಳ್ತಾನೆ ಹೊರತು ಪ್ರಕೃತಿ ಇಲ್ಲದೆ ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಿಲ್ಲ. ಯಾಕೆ ಪ್ರಕೃತಿ ಎಂಬುದು ಭಗವಂತನ ಅಧೀನವಾದದ್ದು. ಹೀಗೆ ಸ್ವಾಂ ಪ್ರಕೃತಿ, ತನ್ನ ಅಧೀನದಲ್ಲಿ ಇರತಕ್ಕಂತ ಏನು ಪ್ರಕೃತಿ ಇದೆ ಆ ಪ್ರಕೃತಿಯನ್ನ ಆಶ್ರಯಿಸಿಕೊಂಡು ವಿಸೃಜಾಮಿ, ವಿವಿಧ ರೀತಿಯಲ್ಲಿ ಸೃಷ್ಟಿಯನ್ನ ಮಾಡುತ್ತೇನೆ. ಅದು 1 ಬಾರಿಯಲ್ಲ, 2 ಬಾರಿ ಅಲ್ಲ, ಅನೇಕ ಬಾರಿ ಪುನಃ ಪುನಃ ವಿಸೃಜಾಮಿ. ಪ್ರಳಯ ಕಾಲದ ನಂತರದಲ್ಲಿ ಆ ಭಗವಂತನ ಉದರದಲ್ಲಿ ಸೇರಿರತಕ್ಕಂತಹ ಸೂಕ್ಷ್ಮ ರೂಪದಲ್ಲಿ ಇರತಕ್ಕಂತಹ ಈ ಜೀವ ಮತ್ತು ಜಡ, ಜೀವಜಡಾತ್ಮಕವಾದ ಸಕಲ ಜಗತ್ತನ್ನು ಕೂಡ ಭಗವಂತ ಏನ್ ಮಾಡ್ತಾನೆ, ವಿವಿಧ ರೀತಿಯಲ್ಲಿ ಸೃಷ್ಟಿ ಮಾಡ್ತಾ ಇರ್ತಾನೆ. ಹೀಗೆ ಸೃಷ್ಟಿಯೂ ನಿರಂತರ, ಸಂಹಾರವೂ ನಿರಂತರ. ಪುನಃ ಪುನಃ ಅಂದ್ರೆ ಮತ್ತೆ ಮತ್ತೆ, ಯಾವತ್ತೋ 1 ಬಾರಿ ಸೃಷ್ಟಿ ಮಾಡುವಂಥದ್ದಲ್ಲ. ಜಗತ್ತಿನ ಸೃಷ್ಟಿ ಮತ್ತು ಲಯ ಅದು ನಿರಂತರವಾಗಿ ನಡೀತಕ್ಕಂಥ ಕ್ರಿಯೆ. ಸೃಷ್ಟಿಯ ನಂತರ ಸ್ಥಿತಿ, ಸ್ಥಿತಿಯ ನಂತರ ಲಯ, ಲಯದ ನಂತರದಲ್ಲಿ ಮತ್ತೆ ಸೃಷ್ಟಿ, ನಿರಂತರವಾಗಿ ನಡೀತಾ ಹೋಗುತ್ತೆ. ಭೂತಗ್ರಾಮಂ ಇಮಂ ಕೃಷ್ಣಂ. ಯಾರೋ ಕೆಲವರನ್ನ ಸೃಷ್ಟಿ ಮಾಡೋದು, ಕೆಲವರನ್ನ ಬಿಡೋದು. ಒಳ್ಳೆಯವರನ್ನ ಸೃಷ್ಟಿ ಮಾಡ್ತಾನೆ, ಕೆಟ್ಟವರನ್ನ ಸೃಷ್ಟಿ ಮಾಡೋದಿಲ್ಲ. ಅಥವಾ ಒಳ್ಳೆಯವರನ್ನ ಮೋಕ್ಷಕ್ಕೆ ಕಳಿಸ್ತಾನೆ, ಕೆಟ್ಟವರನ್ನ ಸೃಷ್ಟಿ ಮಾಡ್ತಾನೆ, ಆ ತರ ಇಲ್ಲ. ಎಲ್ಲರನ್ನೂ ಕೂಡ, ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿ ಮಾತ್ರ ಅಲ್ಲ, ಪಕ್ಷಿ ಮಾತ್ರ ಅಲ್ಲ, ಎಲ್ಲವನ್ನೂ ಭಗವಂತ ಏನ್ ಮಾಡ್ತಾನೆ, ಕೃಷ್ಣ ಶಬ್ದಕ್ಕೆ ಎಲ್ಲ ಅಂತ ಅರ್ಥ. ಎಲ್ಲವನ್ನು ಕೂಡ ಭಗವಂತ ಸೃಷ್ಟಿ ಮಾಡ್ತಾನೆ. ಇಮಂ ಕೃಷ್ಣಂ ಭೂತಗ್ರಾಮಂ ಅವಶಂ ಪ್ರಕೃತೇ ವಶಾತ್. ಅವಶಂ ಅಂದ್ರೆ ಅರ್ಥ ಏನು ಅಂದ್ರೆ ತಾನು ಯಾರ ಅಧೀನ ಅಲ್ಲ, ತನ್ನ ಅಧೀನದಲ್ಲಿ ಎಲ್ಲವೂ ಕೂಡ ಇದೆ. ತನ್ನ ಅಧೀನದಲ್ಲಿ ಇರತಕ್ಕಂಥ ಪ್ರಕೃತಿ, ಆ ಪ್ರಕೃತಿಯ ವಶಾತ್, ತನ್ನ ಅಧೀನದಲ್ಲಿ ಇರತಕ್ಕಂತಹ ಅಂದ್ರೆ ತನ್ನ ನಿಯಂತ್ರಣ, ತನ್ನ ಕಂಟ್ರೋಲ್ ಅಂತ ಅರ್ಥ. ನನ್ನ ನಿಯಂತ್ರಣದಲ್ಲಿ ಇರುವಂತ ಪ್ರಕೃತಿಯನ್ನ ಬಳಸಿಕೊಂಡು ನಾನು ಜಗತ್ತನ್ನ ಸೃಷ್ಟಿ ಮಾಡ್ತೇನೆ. ಹೀಗೆ ಕಲ್ಪಾದೋ ವಿಸೃಜಾಮ್ಯಹಂ ಅಂತಿಂದ ಬಂತು. ಆ ಕಲ್ಪಾದೋ ವಿಸರ್ಜಾಮಿ ಅಂದ್ರೆ ಹೇಗೆ ಸೃಷ್ಟಿ ಮಾಡ್ತಾನೆ ಅಂದ್ರೆ ಮೂಲ ಪ್ರಕೃತಿಯನ್ನ ಆಧಾರವನ್ನಾಗಿ ಮಾಡಿಕೊಂಡು, ಅದನ್ನೇ ಉಪಾದಾನ, ಅದನ್ನೇ ಮೂಲ ವಸ್ತುವನ್ನಾಗಿ ಮಾಡಿಕೊಂಡು ಇಷ್ಟು ವಿಸ್ತಾರವಾದ ಜಗತ್ತನ್ನ, ಇಲ್ಲಿ ಜೀವಿಗಳನ್ನು ಮತ್ತು ಜಡ ಪದಾರ್ಥಗಳನ್ನು ಭಗವಂತ ಮತ್ತೆ ಮತ್ತೆ ನಾನಾ ಪ್ರಕಾರಗಳಿಂದ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಭಗವಂತ
ಅಂದ್ರೆ ಅಕಾರವಾಚಿಯಾದನು ಭಗವಂತ. ಅವನ ವಶ ಅಧೀನವಾಗಿರುವಂತಹ ಇಮಂ ಭೂತಗ್ರಾಮಂ ಅವಶಂ ಇಮಂ ಭೂತಗ್ರಾಮಂ ಅಂತ ಅಲ್ಲಿಗನ್ವಯ. ಅವಶಂ ಅಕಾರವಾಚಿಯಾಗಿರುವಂತಹ ಭಗವಂತನ ವಶ ಅಧೀನದಲ್ಲಿ ಇರುವಂತಹ ಇಮಂ ಭೂತಗ್ರಾಮಂ ಈ ಸಮಸ್ತ ಭೂತ ಸಮುದಾಯವನ್ನು ಪ್ರಕೃತಿಯೇ ವಶ ಪ್ರಕೃತಿಯಿಂದಾಗಿ ನಾನೇನ್ ಮಾಡ್ತೇನೆ, ವಿಸೃಜಾಮಿ ವಿವಿಧ ರೀತಿಯಲ್ಲಿ ನಾನಾ ಪ್ರಕಾರಗಳಿಂದ ಸೃಷ್ಟಿಯನ್ನು ಮಾಡುತ್ತೇನೆ. ಅಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ನಾನು ನಿಮಿತ್ತ ಕಾರಣ, ಪ್ರಕೃತಿ ಉಪಾದಾನ ಕಾರಣ ಅಂತ ಅರ್ಥ. ನಿಮಿತ್ತ ಕಾರಣ ಅಂದ್ರೆ ಯಾವುದು ಕಾರ್ಯದ ರೂಪದಲ್ಲಿ ಬದಲಾವಣೆ ಆಗೋದಿಲ್ವೋ ಅದು ನಿಮಿತ್ತ ಕಾರಣ. ಕುಂಬಾರ ಮಡಿಕೆಯ ರೀತಿಯಲ್ಲಿ ಚೇಂಜ್ ಆಗೋದಿಲ್ಲ, ಕುಂಬಾರ ಇದ್ದ ಹಾಗೆ ಇರ್ತಾನೆ, ಮಡಿಕೆ ಮಾಡ್ತಾನಷ್ಟೇ. ಹಾಗಾಗಿ ಅವನು ನಿಮಿತ್ತ ಕಾರಣ. ಮಣ್ಣು ಮಡಿಕೆಯಾಗಿ ಪರಿವರ್ತನೆ ಆಗತ್ತೆ, ಹಾಗಾಗಿ ಮಣ್ಣು ಉಪಾದಾನ ಕಾರಣ. ಹಾಗೆ ಇಡೀ ಈ ಬ್ರಹ್ಮಾಂಡಕ್ಕೆ ಆ ಲಕ್ಷ್ಮೀನಾರಾಯಣ ದೇವರು ನಿಮಿತ್ತ ಕಾರಣ. ಅವರೇ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ. ಜಗತ್ತಾಗಬೇಕು ಅಂತ ಆದ್ರೆ ಅವರಿಗೆ ಬರಬೇಕು. ಹಾಗೆ ಆ ಲಕ್ಷ್ಮೀನಾರಾಯಣ ದೇವರ ನಿಮಿತ್ತ ಕಾರಣ. ಲಕ್ಷ್ಮೀನಾರಾಯಣ ದೇವರಿಂದ ನಿರ್ಮಾಣವಾಗ್ತಕ್ಕಂಥ ಜಗತ್ತಲ್ಲಿ ಅದು ಉಪಾದಾನ ಕಾರಣ. ಅವರೇ ಅವರ ಮೂಲಕವಾಗಿ ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳು ಜಗತ್ತಾಗಿ ಪರಿವರ್ತನೆ ಆಗತ್ತೆ. ಈಗ ಮೂಲ ಕಾರಣ ಅಂದ್ರೆ ಉಪಾದಾನ ಕಾರಣ ಯಾವ್ದಾಯ್ತು? ಉಪಾದಾನ ಕಾರಣ ಮೂಲ ವಸ್ತು ಅಂತ ಅರ್ಥ. ಯಾವುದು ಕಾರ್ಯದ ರೂಪದಲ್ಲಿ ಪರಿವರ್ತನೆ ಆಗುತ್ತದೋ ಅದು ಮೂಲ ವಸ್ತು, ಅದು ಉಪಾದಾನ ಕಾರಣ. ಆ ಉಪಾದಾನ ಕಾರಣ ಯಾವುದು ಅಂದ್ರೆ ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂತಹ ಮೂರು ಗುಣಗಳೇ ಈ ಜಗತ್ತಿಗೆ ಮೂಲ ಕಾರಣ. ಸ್ವಾಂ ತನ್ನ ಅಧೀನದಲ್ಲಿ ಇರುವಂತಹ ಪ್ರಕೃತಿಯನ್ನು ಅವಷ್ಟಭ್ಯ ಅಂದ್ರೆ ಆಧರಿಸಿ, ಆಶ್ರಯಿಸಿ, ಅವಶಂ ಅಕಾರವಾಚಿಯಾದ ಭಗವಂತನ ಅಧೀನದಲ್ಲಿ ಇರುವಂತಹ ಇದಂ ಕೃಸ್ತಂ ಅಥವಾ ಇಮಂ ಭೂತಗ್ರಾಮಂ ಈ ಸಮಸ್ತ ಭೂತಗಳ ಸಮುದಾಯ. ಭೂತ ಸಮುದಾಯ ಅಂದ್ರೆ ಜೀವಿಗಳ ಸಮುದಾಯ, ಜಡಗಳ ಸಮುದಾಯ ಎಲ್ಲವನ್ನೂ ಕೂಡ ಪ್ರಕೃತೇ ವಶಾತ್ ಮೂಲ ಪ್ರಕೃತಿ ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳಿಂದಾಗಿ ನಾನು ವಿಸೃಜಾಮಿ ವಿವಿಧ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡುತ್ತೇನೆ. ಅಲ್ಲಿಗೆ ಸೃಷ್ಟಿಗೆ ಮೂಲ ಕಾರಣ ಆ ಲಕ್ಷ್ಮೀನಾರಾಯಣ ದೇವರು ಮತ್ತು ಜಡ ಪ್ರಕೃತಿಯಾದಂಥ ಸತ್ವಗುಣ, ರಜೋಗುಣ, ತಮೋಗುಣ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಇವೆಲ್ಲದಕ್ಕಿಂತಲೂ ಕೂಡ ಆ ಜಡವಾದ ಪ್ರಕೃತಿಯ ಗುಣಗಳು ಮತ್ತು ಲಕ್ಷ್ಮೀದೇವಿ ಇದೆಲ್ಲದಕ್ಕಿಂತಲೂ ಮೇಲೆ ಇರತಕ್ಕಂಥವನು ಯಾರು? ಭಗವಂತ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಸ್ತಂ ಅವಶಂ ಪ್ರಕೃತೇರ್ವಶಾತ್ ಅವಶಂ ಇಮಂ ಭೂತಗ್ರಾಮಂ ಅನ್ನು ಅಲ್ಲಿಗೆ ಅನ್ವಯ ಮಾಡಬೇಕು. ಸಂದೇಹ ಇದ್ರೆ ಕೇಳಿ. ಆಚಾರ್ಯ, ಇಲ್ಲಿ ತ್ರಿಗುಣಗಳ ಜಡವಾದ ತ್ರಿಗುಣಗಳು ಉಪಾದಾನ ಕಾರಣ, ಭಗವಂತ ಲಕ್ಷ್ಮೀದೇವಿ ನಿಮಿತ್ತ ಕಾರಣ.